ಸಂಸದರ ನಿಧಿ ಏನಿದೆ ಅದರ ಅಡಿಯಲ್ಲಿ ಇವತ್ತು ಏನೆಲ್ಲ ಕಾಮಗಾರಿಕೆಗಳನ್ನ ತೆಗೆದುಕೊಂಡಿದ್ವಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಮುಖಂಡರು, ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷದ ನಮ್ಮ ಎನ್ ಡಿ ಎ ಮುಖಂಡರುಗಳು ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಸೇರಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಏನು ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನು ಕೂಡ ಇವತ್ತು ಅಲ್ಲಿ ಬರಕ್ಕೆ ಹೇಳಿದ್ದೇನೆ. ಅಲ್ಲಿ ಕಾಮಗಾರಿಯ ವೇಗ ಜೊತೆ ಅದರ ಒಂದು ಒಳ್ಳೆಯ ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕು. ಕೆಲವು ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸಾರ್ವಜನಿಕರು ಕೂಡ ಕೆಲವು ಅದರ ಬಗ್ಗೆ ವಿಷಯಗಳನ್ನು ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಅವರನ್ನು ಕೂಡ ಕರೆದಿರುವಂಥದ್ದು. ಮತ್ತು ಸ್ಲಮ್ ಬೋರ್ಡ್ನಿಂದ ಇದುವರೆಗೂ ಏನು ಮನೆಗಳಾಗಿತ್ತು, ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಕಾಲದಲ್ಲಿ ಕೂಡ ಅದು ಪ್ರಾರಂಭ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಅದರ ಪ್ರಗತಿ ಬಹಳ ಕಡಿಮೆ ಇದೆ. ಯಾಕದು ಏನಾಗಿದೆ ಅಂತೇಳಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕೂಡ ಬರಕ್ಕೆ ಹೇಳಿದ್ದೀನಿ. ಅಲ್ಲಿ ಸ್ಥಳ ವೀಕ್ಷಣೆಯನ್ನ ನಾವು ನಮ್ಮ ಹಿರಿಯರಾದಂಥ ಕೃಷ್ಣಪ್ಪಣ್ಣವರು, ಮಾಜಿ ಶಾಸಕರು, ನಮ್ಮ ಸಪ್ತಗಿರಿ ನಾಯಕರು, ನಮ್ಮ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ರಾಮಕೃಷ್ಣಪ್ಪಣ್ಣವರು, ಹೀಗೆ ಎಲ್ಲ ನಾಯಕರುಗಳು ನಾವು ಹೋಗಿ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸಾರ್ವಜನಿಕರ ಜೊತೆ ಕೂಡ ನಾನು ಅಲ್ಲಿ ಮಾತನಾಡಿ ಅವರ ಕಷ್ಟ ಏನು, ಯಾಕೆ ಮಾಡಲಿಲ್ಲ, ಮತ್ತು ಅಧಿಕಾರಿಗಳು ಏನು ಕ್ರಮ ತಗೊಂಡಿದ್ದಾರೆ, ಇಷ್ಟು ವರ್ಷಗಳಿಂದ ಯಾಕೆ ಅದನ್ನ ನಿಧಾನ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ.